ರಾಜ್ಯದಲ್ಲಿ ಮಳೆ ಮುಂದುವರೆದಿದೆ. ರಸ್ತೆಗಳು ಜಲಾವೃತವಾಗಿದೆ, ಸೇತುವೆಗಳು ಮುಳುಗಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಈ ನಡುವೆ ಕಲಬುರಗಿಯಲ್ಲಿ ಮುಳುಗಿರುವಂತಹ ಸೇತುವೆಯನ್ನ ದಾಟಿ ವಿದ್ಯಾರ್ಥಿ ಹೋಗಿ ಎಕ್ಸಾಮ್ ಬರೆದು ಬಂದಿದ್ದಾಳೆ. ಮಗದೊಂದು ಕಡೆ ರಾಯಚೂರಿನಲ್ಲಿ ಮಳೆಯ ಪರಿಣಾಮ ಹೇಗಿದೆ ಅಂದ್ರೆ ರಸ್ತೆಗಳೇ ಕಾಣದಂತಾಗಿದೆ. ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಅವಾಂತರ, ಸಿಮೆಂಟ್ ಕಾರ್ಖಾನೆ ಆವರಣ ಜಲಾವೃತ. ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಮುಂದುವರೆದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಲ್ಲಿ ಸುರಿತಾ ಇರುವ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಚಿಂಗೋಳಿ ತಾಲೂಕಿನ ಕಲ್ಲೂರು, ಮಿರಿಯಾಣ, ಅನ್ವಾರ್ ಸುತ್ತಮುತ್ತ ಭಾರಿ ಮಳೆ ಆಗ್ತಿದೆ. ಪರಿಣಾಮ ಚಿಟ್ಟಿನಾಡ್ ಸಿಮೆಂಟ್ ಕಾರ್ಖಾನೆ ಆವರಣ ಸಂಪೂರ್ಣ ಜಲಾವೃತ ಆಗಿದೆ. ಸಿಮೆಂಟ್ ಫ್ಯಾಕ್ಟರಿ ಆವರಣ ಕೆರೆಯಂತಾಗಿದೆ. ಇನ್ನು ರಸ್ತೆಯಲ್ಲಿ ರಭಸವಾಗಿ ಹರಿತಾ ಇರುವ ಮಳೆ ನೀರಿನಿಂದ ಬ್ಯಾರಿಕೇಡ್ ಕೊಚ್ಚಿ ಹೋಗಿದೆ. ಕಾರ್ಖಾನೆ ಕಾರ್ಮಿಕರು ಪರದಾಡುವಂತಾಯ್ತು. ಚಿಂಚೋಳಿ ತಾಲೂಕಿನ ಕೊಲ್ಲೂರು, ಮಿರಿಯಾಣ, ಅನ್ವಾರ್ ಭಾಗದಲ್ಲಿ ಭಾರಿ ಮಳೆಗೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದ್ದು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಜಲಾವೃತ ಆಗಿದೆ. ಸೇತುವೆ ಸಂಪರ್ಕ ಕಡಿತದಿಂದ ಜನ ಪರದಾಡ್ತಾ ಇದ್ದಾರೆ. ಮಳೆಗೆ ತುಂಬಿ ಹರಿತಾ ಇರುವ ಸೇತುವೆಗಳು, ಪರೀಕ್ಷೆಗಾಗಿ ಜಲಾವೃತ ಸೇತುವೆ ದಾಟಿದ ವಿದ್ಯಾರ್ಥಿನಿ. ಇನ್ನು ಪರೀಕ್ಷೆ ಬರೆಯೋಕೆ ಪ್ರಾಣದ ಹಂಗು ತೊರೆದು ವಿದ್ಯಾರ್ಥಿನಿಯೊಬ್ಬಳು ತುಂಬಿ ಹರಿತಾ ಇರುವ ಸೇತುವೆ ದಾಟಿದ್ದಾಳೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಸಂಗಾವಿ ಗ್ರಾಮದಲ್ಲಿ ಘಟನೆ ಆಗಿದೆ. BA ಫೈನಲ್ ವರ್ಷದ ವಿದ್ಯಾರ್ಥಿನಿ ರಾಣಿ ತಂದೆಯ ಕೈ ಹಿಡಿದು ಕಾಗಿಣ ನದಿ ದಾಟಿ ಪರೀಕ್ಷೆಗೆ ಹೋಗಿದ್ದಾರೆ. ನಿರಂತರ ಮಳೆಯಿಂದಾಗಿ ಕಾಗಿಣ ನದಿ ಉಕ್ಕಿ ಹರಿತಾ ಇದ್ದು ಸೇತುವೆ ಮೇಲೆ ಸೊಂಟದ ಮಟ್ಟದವರೆಗೂ ನೀರು ಬಂದರೂ ಕೂಡ ಯುವತಿ ಸೇತುವೆ ದಾಟಿ ಬಳಿಕ ಸೇಡಂ ಪಟ್ಟಣಕ್ಕೆ ಹೋಗಿ ಪರೀಕ್ಷೆ ಬರೆದಿದ್ದಾಳೆ. ಇವರಿಬ್ಬರ ವಿಡಿಯೋ ವೈರಲ್ ಆಗ್ತಿದೆ. ಇಲ್ಲಿ ಪರೀಕ್ಷೆ ಇತ್ತಂತೇಳಿ ಹೋಗಿವ್ರಿ, ಇಲ್ಲಂತಂದ್ರೆ ಸುಮ್ಮನೆ ನಮ್ಗೆ ಯಾಕೆ ರಿಸ್ಕ್ ತಗೊಂಡು ಅಷ್ಟೊತ್ತಿವ್ರಿ. ಪರೀಕ್ಷೆ ಇದ್ದ ಸಲುವಾಗಿ ಅಷ್ಟು ನೀರ್ ಇದ್ದಿದ್ರು ಗೊತ್ತಾಗಿಲ್ರಿ ನನಗೆ. ಆ ಕಡೆ ಭಾಗಕ್ಕೆ ಹರಿಲತ್ತೀವ್ರಿ, ಬಟ್ ಈ ಕಡೆ ಮುಂದಿನ ಭಾಗಕ್ಕೆ ಸ್ವಲ್ಪ ನಿಂತೀವ್ರಿ. ಸ್ವಲ್ಪ ಅಲ್ಲಿ ತಗ್ಗಿತ್ರಿ ಸ್ವಲ್ಪ, ಅದ್ರ ಸಲುವಾಗಿ ನೀರ್ ಜಾಸ್ತಿನೇ ಆಗಿತ್ತು. ನಂಗೂ ಸನಿ ಆಗಿದ್ವು, ಪಪ್ಪಗೂ ಆಗಿದ್ವು, ನಂಗೂ ಆಗಿದ್ವು. ಒಬ್ಬಾಕಿ ಅಷ್ಟು ನೀರ್ ದಾಟ್ಕೊಂಡು ಹೋಗ್ಲಾಕ್ ಆಗಲ್ರಿ. ಅವ್ರು ನಮ್ಮ ಅಣ್ಣ ಅವ್ರು ಡಿಸೈಡ್ ಮಾಡಿದ್ರು, ಪಾಪ ಹೋಗಿ ಆಚೆ ಕಡೆ ದಡಕ್ ಬಿಟ್ಟು ಆಕಿಗೆ ಎಕ್ಸಾಮ್ ಬಿಡ್ಬಾ ಅಂತ ಹೇಳಿದ್ರು. ರಾಯಚೂರಿನಲ್ಲೂ ಮಳೆ ಅವಾಂತರ, ಭಾರಿ ಮಳೆಗೆ ಕೊಚ್ಚಿ ಹೋದ ರಸ್ತೆ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ರಾತ್ರಿ ಸುರಿತಾ ಇರುವಂತಹ ಭಾರೀ ಗಾಳಿ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಫತ್ತೇಪುರ ಗ್ರಾಮದ ಹಳ್ಳದ ತಾತ್ಕಾಲಿಕ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. 15 ದಿನಗಳ ಕೆಳಗೆ ಕೊಚ್ಚಿ ಹೋಗಿದ್ದ ರಸ್ತೆಯನ್ನು ದುರಸ್ತಿ ಮಾಡಲಾಗಿತ್ತು. ಜೋರು ಮಳೆಗೆ ಪುನಃ ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿದೆ. ಹಳ್ಳಕ್ಕೆ ಸೇತುವೆ ನಿರ್ಮಾಣ ಕಾಮಗಾರಿ ಹಿನ್ನೆಲೆ ನಿರ್ಮಿಸಿದ್ದ ತಾತ್ಕಾಲಿಕ ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗಿರುವುದರಿಂದ ಫತ್ತೇಪುರ, ಜಾಗೀರ, ವೆಂಕಟಾಪುರ, ರಘುನಾಥಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಹೀಗಾಗಿ ಗ್ರಾಮಸ್ಥರು ಹೆಚ್ಚುವರಿ 40 ಕಿಲೋಮೀಟರ್ ಸುತ್ತುವರೆದು ಪ್ರಯಾಣ ಮಾಡಬೇಕಾದಂತಹ ಸ್ಥಿತಿ ಇದೆ. ಇನ್ನು ನೀರಿನ ರಭಸಕ್ಕೆ ಹಳ್ಳದ ದಡದಲ್ಲಿ ನಿಲ್ಲಿಸಿದ್ದ ಟ್ಯಾಂಕರ್ ಒಂದು ನೀರಲ್ಲಿ ತೇಲ್ಕೊಂಡು ಹೋಗಿದೆ. ರಾಯಚೂರಿನಲ್ಲಿ ರಾತ್ರಿ ಸುರಿದ ಭಾರೀ ಮಳೆಗೆ ರಾಯಚೂರು ತಾಲೂಕಿನ ಫತ್ತೇಪುರ ಗ್ರಾಮದ ಹಳ್ಳದ ತಾತ್ಕಾಲಿಕ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಇದರಿಂದ ಇಲ್ಲ 4 ಗ್ರಾಮಗಳ ಒಂದು ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿರುವಂಥದ್ದು. ನಾವೀಗ ಹಳ್ಳದ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಈ ಒಂದು ಹಳ್ಳಕ್ಕೆ ಒಂದು ಸೇತುವೆಯನ್ನು ಸುಮಾರು 3-4 ತಿಂಗಳಿಂದ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಕಾಮಗಾರಿ ನಿಧಾನಗತಿಯಲ್ಲಿ ನಡೆದಿದೆ. ಅದು ಮಳೆಗಾಲ ಆಗಿರೋದ್ರಿಂದ ಏನು ಇಲ್ಲಿ ನಿರ್ಮಿಸಿದಂಥ ತಾತ್ಕಾಲಿಕವಾದ ರಸ್ತೆ ಏನಿತ್ತು, ಆ ರಸ್ತೆ ಈಗ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಏನು ನೀರು ಹರಿಲಿಕ್ಕೆ ಆಗಿದ್ದಂಥ ಪೈಪ್ಗಳು ಕೂಡ, ಸಿಮೆಂಟ್ ಪೈಪ್ ಕೂಡ ಸುಮಾರು ದೂರಕ್ಕೆ ಬಂದು ಬಿದ್ದಿರೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸಂಪೂರ್ಣ ಏನು ಹಳ್ಳದ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ. ಜೊತೆಗೆ ಈ ಒಂದು ಹಳ್ಳದ ಪಕ್ಕದಲ್ಲಿ ನಿಂದಿಸಿದಂಥ ಆ ಒಂದು ಏನು ಟ್ಯಾಂಕರ್ ಇತ್ತು, ಆ ಟ್ಯಾಂಕರ್ ಕೂಡ ಕೊಚ್ಕೊಂಡು ಹೋಗಿದೆ. ಜನ ನಿಜಕ್ಕೂ ಕೂಡ ಹಳ್ಳ ದಾಟಿ ಓಡ್ಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಹಳ್ಳ ದಾಟಿ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಅಂತ. ಯಾಕೆಂದ್ರೆ ಶಾಲಾ ಮಕ್ಕಳು ಇರ್ಬೋದು, ರೈತರು ಇರ್ಬೋದು, ಮತ್ತು ಈ ಗ್ರಾಮಗಳಿಗೆ ಹೋಗುವಂತ ಜನರು ಇರ್ಬೋದು, ಕಷ್ಟವನ್ನ ಪಡ್ತಾ ಇರುವಂತದ್ದು. ಆದ್ರೆ ಬೈಕ್ ಮತ್ತು ಗಾಡಿಗಳು ಹೋಗ್ಬೇಕಾದ್ರೆ ಸುಮಾರು 40 ಕಿಲೋಮೀಟರ್ನಷ್ಟು ಸುತ್ತುವರೆದು ಹೋಗ್ಬೇಕಾದಂತ ಪರಿಸ್ಥಿತಿಯನ್ನ ಅವರು ಎದುರಿಸ್ತಾ ಇದ್ದಾರೆ. ಇಲ್ಲಿನ ರಘುನಾಥ ಹಳ್ಳಿ ಇರ್ಬೋದು, ಮತ್ತೆ ಈ ಫತ್ತೇಪುರ, ಜಾಗೀರ, ವೆಂಕಟಾಪುರ ಗ್ರಾಮಗಳು ಸೇರಿದಂತೆ 4-5 ಹಳ್ಳಿಗಳ ರಸ್ತೆಯ ಸಂಪರ್ಕ ಈಗ ಸಂಪೂರ್ಣ ಕಡಿತ ಆಗಿದೆ. ಒಟ್ಟಾರೆ ಕಲಬುರಗಿ, ರಾಯಚೂರು ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಜನ ಪರದಾಡುವಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.